ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿನ್ನೆ ರಾಣೆಬೆನ್ನೂರಲ್ಲಿ ನಡೆದಂಥ ಒಂದು ಗಂಗಾಜಲ ಚೌಡೇಶ್ವರಿ ಜಾತ್ರೆಗೆ ನನ್ನ ಕೊಲೀಗ್ ಒಬ್ಬರು ಇನ್ವೈಟ್ ಮಾಡಿದ್ರು. ತುಂಬ ದಿನದ 1 ಇಯರ್ ಆಯಿತು. 1 ಇಯರ್ ಮೇಲೆ ನಾನು ಇವ್ರನ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಲಾಸ್ಟ್ ಇಯರ್ ಜಾತ್ರೆಗೆ ಇವ್ರನ್ನ ಮೀಟ್ ಮಾಡಿದ್ದೆ. ಆಮೇಲೆ ನನ್ನ ಬ್ಯುಸಿ ಶೆಡ್ಯೂಲಿಂದ ನಾನು ಎಲ್ಲೂ ಹೋಗ್ಲಿಕ್ಕಾಗಲ್ಲ ಅಂತ ಹೇಳಿ ನಾನು ಇವತ್ತಿನ ನಮಗೆ ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡಿದೆ, ಯಾವ ರೀತಿ ಜಾತ್ರೆಯಲ್ಲಿ ಜನ ಇದ್ದರು, ಏನೇನು ಐಟಮ್ಸ್ಗಳನ್ನ ನೋಡಿದ್ವಿ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಏನು ಉಪ್ಪು ಐಟಮ್ ಗೊಂಬೆಗಳಂತೆ ನಾನು ಹೊಡಿಲ್ಲ ಅಂತೇಳಿ ತುಂಬ ರಶ್ ಇದ್ದಿದ್ದರಿಂದ ನಾವು ಹಾಗೆ ಹೊರಗಡೆನೆ ಕೈ ಮುಗಿದ್ಬಿಟ್ಟು ಬಂದ್ವಿ. ಜಾತ್ರೆ ಎಲ್ಲ ತಿರುಗಿದ್ವಿ. ನಾವು ಹೆಚ್ಚಾಗಿ ಜಾತ್ರೆಯಲ್ಲಿ ಯಾವುದೇ ರೀತಿ ಒಂದು ಸ್ನ್ಯಾಕ್ಸ್ನ ಹೋಗಲ್ಲ, ಯಾಕಂದರೆ ಅಲ್ಲಿರೋ ಐಟಮ್ಸ್ ಜಾತ್ರೆಯಲ್ಲಿ ತಿಂತಾರೆ ಹಾಗೆ ಅಂತ. ಬಟ್ ನನ್ನ ಸ್ಟೂಡೆಂಟ್ ತಿಂದಿಕ್ಕೆ ನಾನು ಬೈತಾ ಇದ್ದೆ ಜಾತ್ರೆ. ಅವ್ನು ಯಾವುದೋ ವಾಚ್ ತೊಗೋಬೇಕು ಅಂತೇಳಿ ಹಠ ಹಿಡಿತಿದ್ದ. ಬಟ್ ನನ್ನ ಫ್ರೆಂಡು ಬೇಡ ಅಂತ ಹೇಳಿ ಬೈತಾ ಇದ್ದರು. 50 ಅಂತ ಯಾವುದೋ ಟೈಪಿತ್ತು ನೋಡಿ. ಅವ್ನು ಹೋಗಿ ಮತ್ತು ಬೇಡ ಅಂದ್ರೆ ತೊಗೊತಾ ಇದ್ದ. ಇಲ್ಲಿ ಯಾವುದೋ ಪರ್ಸ್ ತೊಗೋಬೇಕು ಅಂದರೆ ಅವ್ನು ಹೇಳಿದ್ದು 300 ಅಂತ, ಕೊಡೋ 200 ಅಂತ. ನಮ್ಮ ಪುಣ್ಯ ಅವ್ರು ಯಾರು 500 ಹೇಳಲಿಲ್ವಲ್ಲ. ಇಲ್ಲೊಂದು ಕಡೆ ಓಲ್ಡ್ ಚಾಕ್ಲೇಟ್ಸ್ನೆಲ್ಲ ಹಚ್ಚಿದ್ರು. ಇದು ಚಿಕ್ಕ ವಯಸ್ಸಲ್ಲಿ ಈಗಿನ ಮಕ್ಕಳು ಯಾರು ಚಾಕ್ಲೇಟ್ಸ್ ನೋಡಿರಲ್ಲ. ಆ ಚಾಕ್ಲೇಟ್ಸ್ನ ನಾನು ನಮ್ಮ ಸ್ಟೂಡೆಂಟ್ಸ್ಗೋಸ್ಕರ ತೋರಿಸ್ಲಿಕ್ಕೆ ತೊಗೊಂಡು ಹೋಗ್ತಾ ಇದ್ದೀನಿ. ಹಾಗೆ ಯಾವ ರೀತಿ ರೀಸನಬಲ್ ರೇಟ್ಗೆ ಎಲ್ಲ ವಸ್ತುಗಳನ್ನ ತೋರಿಸ್ತಾ ಇದ್ದರು ನೋಡಿ. ದೇವಿ ಜಾತ್ರೆ ಎಲ್ಲ ತುಂಬ ಜನ ಎಷ್ಟು ಇದನ್ನ ಕ್ರ್ಯಾಕರ್ಸಿಂದ ಇಲ್ಲಿ ಟ್ರೈ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿತ್ತು. ನಾವು ಒನ್ ಡೇನ ಫುಲ್ ಎಂಜಾಯ್ಮೆಂಟಿಂದ ಸ್ಪೆಂಡ್ ಮಾಡಿದ್ವಿ. ಹಾಗೆ ಎಂಡ್ ಆಫ್ ದ ಫೇರ್ ನಾವೇನು ಮಾಡಿದ್ವಿ ಅಂದರೆ ಐಸ್ ಕ್ರೀಮ್ ತೊಗೊಳ್ಳಿಲ್ಲ, ಶೀತ ಆಗುತ್ತೆ ಅಂತ ಹೇಳಿ ಜ್ಯೂಸ್ ತೊಗೊಂಡ್ವಿ. ಹಾಗೆ ಎಂಜಾಯ್ಮೆಂಟ್ ಮಾಡಿ ಬಂದ್ವಿ ನಾವು. ಆಫ್ಟರ್ ಲಾಂಗ್ ಟೈಮ್ ನಾನು ನನ್ನ ಕೊಲೀಗ್ನ ಮೀಟ್ ಮಾಡಿ ತುಂಬ ಖುಷಿ ಆಯಿತು. ನಾವು ತುಂಬ ಚೆನ್ನಾಗಿ ನನ್ನ ಸ್ಟೂಡೆಂಟ್ ಸಹ ಮೀಟ್ ಮಾಡಿ ತುಂಬ ಖುಷಿ ಆಯಿತು. ಅವ್ನು ತುಂಬ ದೊಡ್ಡವನಾಗ್ಬಿಟ್ಟು ಹೀಗೆ ನನ್ನ ಎಂಜಾಯ್ಮೆಂಟ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನನಗೆ ಸ್ಟೂಡೆಂಟ್ಸ್ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ನಾನು ಅಲ್ಲಿ ತೊಗೊಂಡು ಬಂದು ಚಾಕ್ಲೇಟ್ಸ್ನೆಲ್ಲ ನನ್ನ ಟ್ಯೂಷನ್ ಕ್ಲಾಸಲ್ಲಿ ಓಲ್ಡ್ ಡೇಸ್ ಚಾಕ್ಲೇಟ್ಸ್ನೆಲ್ಲ ಅವ್ರಿಗೆ ಕೊಟ್ಟೆ. ಅವ್ರು ತುಂಬ ಎಂಜಾಯ್ಮೆಂಟ್ ಮಾಡಿದ್ರು ನೋಡಿ. ಯಾವ ರೀತಿ ಆಟ ಆಡ್ತಿದ್ದಾರೆ, ಎಂಜಾಯ್ಮೆಂಟ್ ಮಾಡ್ತಾರೆ, ತುಂಬ ಚೆನ್ನಾಗಿ. ಓಕೆ ಬಾಯ್.